ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಅಮ್ಮಂಗೆ ಹೇಳ್ತೀನಿ ನಾನು, ಇಷ್ಟು ನೀಟಾಗೆಲ್ಲ ಇಡಬೇಡ ಅಂತ. ಉಳದೇ ಕೆಲಸ ಅದು. ಅಮ್ಮ, ಓ ಅಮ್ಮ ಬಾ ಇಲ್ಲಿ ಒಂದ್ಸಲ. ಓ ಏನೇ, ನಂಗೆ ಈಗ ಬರಕ್ ಆಗಲ್ಲ, ಧ್ಯಾನ ಮಾಡ್ತಿದ್ದೀನಿ, ಗೊತ್ತಾಗಲ್ವಾ ನಿಂಗೆ? ಓ ಆಮೇಲೆ ಮಾಡ್ಕೊ, ಬಾಮ ಇಲ್ಲಿ ಒಂದ್ಸಲ. ಏನೇ ನಿಂದು? ತಾಳ್ಮೆ ಬರ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರೆ. ನನಗೆ ಧ್ಯಾನ ಮಾಡೋಕೆ ಬಿಡ್ತಿಲ್ವಲ್ಲ, ತಾಳ್ಮೆ ಎಲ್ಲಿಂದ ಬರುತ್ತೆ? ಬಂದೇ ಇರೋ. ಒಂದು ಕೆಲ್ಸನೂ ನೆಟ್ಟಗ್ ಮಾಡಕ್ ಬಿಡಲ್ಲ. ಏನೇ ಅಂತ ಎಮರ್ಜೆನ್ಸಿ? ಒಂದ್ ಧ್ಯಾನ ಮಾಡಕ್ಕೂ ಬಿಡಲ್ಲ ಅಲ್ವಾ? ಅಮ್ಮ, ನಂದು ಸೋಷಿಯಲ್ ಟೆಕ್ಸ್ಟ್ ಬುಕ್ ನೋಡ್ದ್ಯಾ? ಇದನ್ ಹೇಳಕ್ಕ ಇಷ್ಟ ಗಡಿಬಿಡಿಯಿಂದ ಕರ್ಸಿರೋದು? ಹೂನಮ್ಮ, ಇವತ್ತು ಟೆಸ್ಟ್ ಇದೆ, ನಂಗೆ ಓದ್ಕೊಬೇಕು. ಹಾ ನೋಡಿದೀನಿ, ಕೊಡು. ಹಾಗಿದ್ರೆ ನಂಗೆ ಗೊತ್ತಿತ್ತು ನಿಂದೆ ಕೆಲಸ ಇದು ಅಂತ. ಬೆಳಿಗ್ಗೆ ವಾಕಿಂಗ್ ಹೋಗಿತ್ತು, ಇನ್ನೂ ಬಂದಿದ್ಯೋ ಇಲ್ಲೋ ನೋಡಿಲ್ಲ. ಏನಮ್ಮ ನೀನು ತಮಾಷೆ ಮಾಡ್ತಿದೀಯ ಈ ಟೈಮಲ್ಲಿ? ಮತ್ತಿನ್ನೇನೆ, ಒಂದು ಟಿವಿ ರಿಮೋಟ್ ಇಂದ ಹಿಡಿದು ನಿನ್ ಟೆಕ್ಸ್ಟ್ ಬುಕ್ ವರ್ಗುನು ನಾನೇ ಜವಾಬ್ದಾರಳ. ಮನೇಲಿರೋ ಎಲ್ಲಾ ವಸ್ತುಗಳನ್ನು ನೀಟಾಗಿ ಇಡ್ತೀನಿ ಅಂತ ನಾನೇನ್ ಹರಕೆ ಹೊತ್ತಿದ್ದೀನ? ಅಮ್ಮ, ಯೂಶ್ವಲಿ ಕ್ಲೀನಿಂಗ್ ಮಾಡೋದು ನೀನೇ ಅಲ್ವಾ, ಅದಕ್ಕೆ ಕೇಳ್ತಿದ್ದೀನಿ. ಹಾ, ಈಗ ಬಂತು ನೋಡು ನಿಜವಾದ ಸತ್ಯ ಬಾಯಿಂದ. ನಿನಗೂ ನಿಮ್ಮ ಅಪ್ಪನಿಗೂ ನಾನು ಕ್ಲೀನ್ ಮಾಡೋಳು, ಆಮೇಲೆ ನಿಮ್ಮೆಲ್ಲಾ ಕೆಲಸಗಳನ್ನು ಮಾಡೋ ಸೇವಕಿ ಅಂತ ಮನ್ಸಲ್ಲಿ ಕೂತು ಹೋಗಿದೆ. ಮೇಡಮ್, ಅಪ್ಪಣೆ ಮಾಡಿ, ಏನ್ ಹುಡ್ಕೊಡ್ಬೇಕು ಈಗ? ಟೆಕ್ಸ್ಟ್ ಬುಕ್ಕ? ಅಮ್ಮ ಪ್ಲೀಸ್, ಅಪ್ಪನ ವಿಚಾರ ಯಾಕಮ್ಮ ಇಲ್ಲಿ? ನಂಗೆ ಟೆಕ್ಸ್ಟ್ ಬುಕ್ ಬೇಕು ಅಷ್ಟೇ. ಅಪ್ಪನ ವಿಷಯ ಬೇಕು ಕಣೆ. ಏನಾದ್ರೂ ವಸ್ತುಗಳು ಕಾಣ್ತಿಲ್ಲ ಅಂತಂದ್ರೆ ಅಪ್ಪನ್ನು ಕೇಳು, ಎಲ್ಲದಕ್ಕೂ ನನ್ನೇ ಯಾಕೆ ಕೇಳ್ತೀಯ? ಅಪ್ಪನ ವಸ್ತುಗಳನ್ನೇ ನೀನ್ ಹುಡ್ಕೊಡ್ಬೇಕು, ನಾನ್ ಮತ್ ನನ್ ಟೆಕ್ಸ್ಟ್ ಬುಕ್ ಕೇಳಕ್ಕಾಗತ್ತಾ? ಹಾ, ಇನ್ನೊಂದ್ಸಲ ಹೇಳೋದನ್ನ. ನಿಮ್ಮ ಅಪ್ಪನ್ಗೆ ತಮ್ಮ ವಾಕಿಂಗು, ತಮ್ಮ ಆಫೀಸು, ಆಮೇಲೆ ತಮ್ಮ ಫೋನು, ಇದಿಷ್ಟು ಬಿಟ್ರೆ ಪ್ರಪಂಚ ಮುಳುಗಿ ಹೋದ್ರೂ ಕೂಡ ಏನೂ ಗೊತ್ತಾಗಲ್ಲ. ಮನೇಲಿ ಏನ್ ನಡೀತಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಅವರು ಅವ್ರ ಪ್ರಪಂಚದಲ್ಲಿ ಬ್ಯುಸಿ, ನೀನು ನಿನ್ನ ಪ್ರಪಂಚದಲ್ಲಿ ಬ್ಯುಸಿ. ನಾನು ಮಾತ್ರ ನಿಮ್ಗೆಲ್ಲ ಸೇವಕಿ. ನನಗೂ ಸಾಕಾಗ್ತಿದೆ, ಯಾವಾಗ ನೋಡಿದ್ರು ನಿಮ್ಗಳ ಸೇವೆ ಮಾಡ್ತಾ ಇರ್ಬೇಕು ನಾನು. ನನಗ್ ನಂದೇ ಆದ ಒಂದು ಹವ್ಯಾಸಗಳನ್ನ ಮಾಡಕ್ಕೂ ಕೂಡ ಟೈಮ್ ಇಲ್ಲ. ನೀನ್ ಏನ್ ಮಾಡಿದ್ಯಾ ಅಂತ ಕೇಳಿದ್ರೆ ಉತ್ತರನೂ ಇಲ್ಲ ನನ್ನ ಹತ್ರ. ನಾನಾಗಿರೋದಕ್ಕೆ ಈ ರೀತಿ ಬದುಕೊಂಡಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ ನೀವುಗಳು ಕೊಡೋ ಕಾಟದಿಂದ ಡಿಪ್ರೆಷನ್ಗೆ ಹೊರಟೋಗ್ತಾ ಇದ್ರು. ನನ್ನನ್ನು ಯಾರಾದ್ರೂ ಒಬ್ರು ನೀನ್ ಏನ್ ಮಾಡ್ತಿದ್ಯಾ ಅಂತ ಕೇಳ್ತೀರಾ? ನನ್ನನ್ನು ಅರ್ಥ ಮಾಡ್ಕೊಳ್ತೀರಾ? ಅಲ್ಲ ಹೋಗ್ಲಿ, ಮನೇಲಿ ಎಷ್ಟು ಕೆಲಸ ಇರುತ್ತೆ ಅನ್ನೋದಾದ್ರೂ ನಿಮಗೆ ಗೊತ್ತಿದ್ಯಾ? ಒಂದು ದಿನ ನನಗೇನಾದ್ರೂ ಹೆಲ್ಪ್ ಮಾಡ್ಬೇಕು ಅನ್ನೋದಾದ್ರೂ ನಿಮ್ ತಲೆಯಲ್ಲಿ ಬರುತ್ತಾ? ಯಾವಾಗ್ಲೂ ನಿಮ್ ಕೆಲಸದಲ್ಲೇ ನೀವು ಬ್ಯುಸಿ ಇರ್ತೀರಾ. ನಿಮ್ಮ ಕೆಲಸದಲ್ಲಿ ನಾನ್ ಹೆಲ್ಪ್ ಮಾಡ್ಕೊಡ್ಬೇಕೇ ವಿನಃ ನನ್ನ ಕೆಲಸದಲ್ಲಿ ನೀವು ಯಾವತ್ತೂ ಹೆಲ್ಪ್ ಮಾಡ್ಕೊಡಲ್ಲ. ನನ್ಗೆ ಅರ್ಥ ಆಗ್ಬಿಟ್ಟಿದೆ ಅದು. ನಾವ್ ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕು ಅಂದ್ರೆ ಎಲ್ಲದನ್ನು ಹೇಳಿ ಕೇಳಿ ಮಾಡಕ್ ಆಗಲ್ಲ. ಅದೆಲ್ಲ ನಿನ್ಗೀಗ ಗೊತ್ತಾಗಲ್ಲ. ಮದುವೆ ಆಗಿ ನೀನು ಹೋಗಿ ನಂತರನೇ ಕೆಲಸ ಮಾಡ್ತೀಯ ಅಲ್ವಾ, ಅವಾಗ ಗೊತ್ತಾಗತ್ತೆ ನಿಂಗೆ ಈ ಅಮ್ಮನ ಕಷ್ಟ ಏನು ಅಂತ. ಅಮ್ಮ, ಏನಾದ್ರೂ ಕೆಲಸ ಮಾಡ್ಕೊಟ್ರೆ ನಿಂಗೆ ಸರಿ ಆಗಲ್ಲ. ಮೊನ್ನೆ ಅಪ್ಪ ಅಷ್ಟೆಲ್ಲ ಪಾತ್ರೆ ವಾಶ್ ಮಾಡ್ಕೊಟ್ರು, ಸರಿ ಆಯ್ತಾ ನಿಂಗೆ? ಎಲ್ಲ ಸೋಪ್ ಎಲ್ಲ ಹಾಗೆ ಇದೆ ಅಂತ ಮತ್ತೆ ನೀನ್ ವಾಶ್ ಮಾಡ್ಕೊಂಡೆ. ಮತ್ತೆ ನೀನೇ ಮಾಡೋದಾದ್ರೆ ನಾವ್ ಯಾಕೆ ಮಾಡ್ಬೇಕು ಕೆಲ್ಸನ? ಮಾಡೋ ಕೆಲ್ಸನ ಸರಿಯಾಗಿ ಮಾಡಿದ್ರೆ ನಾನ್ ಯಾಕೆ ಮತ್ ಮಾಡ್ಕೊಳ್ಳಿ? ನನ್ಗೇನ್ ಬೇರೆ ಕೆಲಸ ಇಲ್ವಾ? ನೀಟಾಗಿ ಮಾಡಲ್ಲ, ಅವ್ರಿಗೆ ಹೇಳಿ ಏನ್ ಪ್ರಯೋಜನ? ಅವ್ರ ಅಮ್ಮನ್ಗೇನೆ ನೆಟ್ಟಗ್ ಕೆಲಸ ಮಾಡಕ್ ಬರಲ್ಲ. ಅವ್ರ ಮನ್ತಂದವ್ರೆ ಹಾಗೆ, ಒಬ್ರಿಗೂನು ಕೆಲಸದಲ್ಲಿ ನೀಟ್ನೆಸ್ ಇಲ್ಲ. ತಾವೇ ಗ್ರೇಟು ಅಂತ ಓಡಾಡೋದು, ಅದು ಮಾತ್ರ ಬರುತ್ತೆ. ನಿನಗೂ ಆ ಮನೆತನದ ಗುಣನೇ ಬಂದಿದೆ. ಯಾವಾಗ್ಲೂ ಹೆಣ್ಮಕ್ಳಿಗೆ ತನ್ನ ಅಪ್ಪನ ಕಡೆ ಗುಣ ಬರುತ್ತೆ, ನಿನಗೂ ಹಾಗೆ ಆಗಿದೆ. ನನಗೇನಾದ್ರೂ ಒಬ್ಬ ಗಂಡು ಮಗ ಅಂತ ಇದ್ದಿದ್ರೆ ಅವನಿಗೆ ನನ್ ಹಾಗೆ ನನ್ ಮನ್ತಂದವರಾಗಿ ಗುಣ ಬರ್ತಿತ್ತು. ಏನ್ ಮಾಡೋಣ, ನನ್ ಗಂಡು ಮಕ್ಳು ಇಲ್ವಲ್ಲ, ಎಲ್ಲ ನನ್ ಹಣೆ ಬರ. ನಾನಿರೋದ್ ಹೆಚ್ಚ ಈಗ ಆಗಿದ್ರೆ? ನೀನಿದ್ ಹೆಚ್ಚಲ್ಲ ಕಣೆ, ನಾನಿರೋದೇ ಹೆಚ್ಚು. ನಾನು ಒಂದಿನ ಶಿವನ್ ಪಾದ ಸೇರ್ತೀನಲ್ವಾ, ಅವಾಗ ಗೊತ್ತಾಗತ್ತೆ ನಿಂಗೂ ನಿಮ್ಮ ಅಪ್ಪನ್ಗೂ. ಯಾಕಮ್ಮ ಆ ತರ ಮಾತೆಲ್ಲ ಆಡ್ತೀಯ ಈಗ? ಅಲ್ಲ ಹೋಗ್ಲಿ, ಮನೆ ಕೆಲಸಗಳನ್ನಾದ್ರೂ ಹೇಗೋ ಕಷ್ಟಪಟ್ಟು ಮಾಡ್ಕೊಳ್ತೀನಿ. ನನ್ನ ಭಾವನೆಗಳಿಗೆ ಒಂದ್ ಸ್ಪಂದಿಸೋದು ಇಲ್ಲ ನಿಮ್ಮಪ್ಪ. ಎಷ್ಟೊತ್ತಿಗೂ ನಾನ್ ಮಾತಾಡೋಕ್ ಹೋದ್ರು ಫೋನ್ ನೋಡ್ತಾ ಇರ್ತಾರೆ. ಫೋನ್ ನೋಡ್ತಾನೆ ನನ್ನ ಮಾತುಗಳನ್ನ ಕೇಳಿಸ್ಕೊಳ್ತಾರೆ, ಫೋನ್ ನೋಡ್ತಾನೆ ನನಗೆ ಉತ್ತರ ಕೊಡ್ತಾರೆ. ಹಾಗಾದ್ರೆ ನಾನು ಮನುಷ್ಯಳಲ್ವಾ? ನನಗೂ ಒಂದಷ್ಟು ಭಾವನೆಗಳಿರಲ್ವಾ?
ಆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದೆ ಇರೋ ಗಂಡ ಇದ್ರೆ ಏನ್ ಪ್ರಯೋಜನ? ಅಪ್ಪ ಆ ರೀತಿ ಮಾಡೋದು ಹೌದು, ನಂಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಮೊನ್ನೆ ನಾನು ನನ್ನ ಪ್ರೋಗ್ರೆಸ್ ಕಾರ್ಡನ್ನ ಸೈನ್ ಮಾಡಿಸ್ಕೋಬೇಕು ಅಂತ ಅಪ್ಪಂಗೆ ಕೊಟ್ಟೆ. ಅಪ್ಪ ಆ ಪ್ರೋಗ್ರೆಸ್ ಕಾರ್ಡನ್ನ ನೋಡೋ ಇಲ್ಲ ಅಮ್ಮ, ಈಗ ಮೊಬೈಲ್ ಇಟ್ಕೊಂಡು ಹಾಗೆ ಸೈನ್ ಮಾಡಿದ್ರು. ನಮ್ಗಿಂತ ಅಪ್ಪನ್ಗೆ ಫೋನೇ ಹೆಚ್ಚು ಅಮ್ಮ. ಅಲ್ಲ ಕಣೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲಿ ದುಡ್ಕೊಂಡು ಬರ್ತಾರೆ. ಅವ್ರಿಗೂ ಅವ್ರದ್ದೇ ಆದ ಒಂದು ರಿಲ್ಯಾಕ್ಸ್ ಆಗೋ ಟೈಮು ಅಂತ ಬೇಡ್ವಾ? ಪಾಪ ಏನೋ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಫೋನ್ ನೋಡ್ತಾ ಕೂತಿರ್ತಾರೆ. ಅದನ್ನೇ ಒಂದ್ ದೊಡ್ಡ ತಪ್ಪು ಅನ್ನೋ ತರ ಹೇಳ್ತಿದ್ಯಲ್ಲ ನೀನು. ಆಯ್ತು, ಫೋನ್ ನೋಡ್ಕೊಳ್ಳಿ ಅಮ್ಮ, ನಾನು ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀನಿ, ಒಂದ್ ಸ್ವಲ್ಪನೂ ಅಪ್ರಿಶಿಯೇಟ್ ಕೂಡ ಮಾಡಿಲ್ಲ ಗೊತ್ತಾ? ಎಲ್ಲರಿಗೂ ಎಲ್ಲಾ ಗುಣಗಳು ಇರೋಕೆ ಸಾಧ್ಯನೇ ಇಲ್ಲ. ಅಪ್ರಿಶಿಯೇಟ್ ಮಾಡಿದ್ರೆ ಮಾತ್ರ ಅವರು ನಮ್ಮನ್ನ ಇಷ್ಟಪಡ್ತಾರೆ ಅಂತ ನೀನ್ ಯಾಕೆ ಅನ್ಕೊಂಡಿದೀಯ? ನಿಮ್ಮ ಅಪ್ಪನ್ಗೆ ನೀನು ಅಂತಂದ್ರೆ ಎಷ್ಟಿಷ್ಟ ಗೊತ್ತಾ? ನೀನ್ ಹುಟ್ಟಿದ ಮೇಲೇನೆ ತಮ್ಗೆ ಅದೃಷ್ಟ ಬಂದಿದ್ದು. ನನ್ನ ಮಗಳು ಅದೃಷ್ಟ ದೇವತೆ ಅಂತ ಹೊಗಳ್ತಾ ಇರ್ತಾರೆ. ಯಾವಾಗ್ಲೂ ನಿನಗೋಸ್ಕರ ಕಷ್ಟ ಪಡ್ತಾ ಇರ್ತಾರೆ. ಮಗಳು ಮಗಳು ಅಂತ ನೀನ್ ಮೆರೆಸಿರೋದಕ್ಕೆ ಒಳ್ಳೆ ರಿವಾರ್ಡ್ ಕೊಡ್ತಿದೀಯ ನೋಡು ನೀನು. ಒಂದಿನಾನು ಅವ್ರೇನ್ ಎಕ್ಸ್ಪ್ರೆಸ್ ಮಾಡಲ್ಲ, ಹಾಗಿದ್ಮೇಲೆ ನಂಗೆ ಹೇಗ್ ಗೊತ್ತಾಗುತ್ತೆ? ಹಾಗೆಲ್ಲ ಎದುರಿಗೆ ಎಕ್ಸ್ಪ್ರೆಸ್ ಮಾಡೋಕೆ ಎಲ್ರಿಗೂ ಬರಲ್ಲ ಕಣೆ. ಎಲ್ಲರೂ ನಂತರ ನಿಂತರ ಇರಕ್ಕಾಗತ್ತಾ? ಅವ್ರವ್ರು ಬೆಳೆದ್ ಬಂದಿರೋ ವಾತಾವರಣದ ಮೇಲೆ ಡಿಪೆಂಡ್ ಆಗತ್ತೆ. ಪಾಪ ಮನ್ಸಲ್ಲಿ ಅವ್ರು ಇಟ್ಕೊಂಡಿದಾರಲ್ವಾ, ಅದನ್ನ ನೋಡ್ ಖುಷಿ ಪಡು. ಅಪ್ಪ ಬರ್ಲಿ ಹೇಳ್ತೀನಿ ನೀನ್ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ, ನೀನ್ ಯಾವ ತರ ಮಾತುಗಳನ್ನ ಆಡ್ತೀಯ ಅಂತ ಹೇಳ್ಕೊ. ನಾನು ಹೇಳ್ತೀನಿ, ನನ್ಕಿಂತ ಹೆಚ್ಚು ಅಪ್ಪನ ಜಾಸ್ತಿ ಬೈಕೊಂಡಿರೋದು ನೀನು. ನೋಡು, ಒಂದರ್ಥ ಮಾಡ್ಕೊ, ನನ್ ಗಂಡನ್ಗೆ ನೀನ್ ಸರ್ಟಿಫಿಕೇಟ್ ಕೊಡೋ ಅಗತ್ಯತೆನೇ ಇಲ್ಲ. ಹೇಳ್ಕೊಳ್ತೀಯಾ? ಹೇಳ್ಕೊ ಹೋಗೆಲ್ಲೇ. ಹೌದು, ಹೇಳ್ತೀನಿ. ನನ್ ಗಂಡನ್ಗೆ ನಾನೇನು ಅಂತ ಚೆನ್ನಾಗ್ ಗೊತ್ತಿದೆ, ನನಗೆ ಅವ್ರೇನು ಅಂತ ಗೊತ್ತಿದೆ. ನೀನ ಮಧ್ಯದಲ್ಲಿ ಬಂದು ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರಿಗೆ ಯಾರ ಮೇಲೆ ಯಾವ ಅಭಿಪ್ರಾಯ ಇದೆ ಅನ್ನೋದನ್ನೆಲ್ಲ ತಿಳಿಸೋ ಅಗತ್ಯತೆ ಇಲ್ಲ. ಇನ್ನತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ನನಗ್ ಕೆಲ್ಸ ಆಗಲ್ಲ. ಅಲ್ಲಿ ನಿಮ್ಮಪ್ಪ ವಾಕಿಂಗ್ ಮುಗಿಸ್ಕೊಂಡ್ ಬರ್ತಾರೆ, ಅವ್ರಿಗೆ ಬಿಸಿ ಬಿಸಿಯಾಗಿ ಕಾಫಿ ಕೊಡ್ಬೇಕು. ಹೋಗು, ಬೇಗ ಹಾಲ್ ತಗೊಂಬ. ಅಪ್ಪ ಬಂದ್ಮೇಲೆ ಅಪ್ಪನ ಹತ್ರನೇ ಹೇಳಮ್ಮ, ತಗೊಂಬರ್ತಾರೆ. ಆಯ್ತು ಕಣೆ, ನೀನು ಆರಾಮಾಗಿರು. ನಾನು ನಿಮ್ಮಪ್ಪ ಕೆಲ್ಸ ಮಾಡ್ಕೊಂಡು ನೀನ್ ಸೇವೆ ಮಾಡ್ಕೊಂಡಿರ್ತೀವಿ. ವಾಕಿಂಗ್ ಮಾಡಿ ಸುಸ್ತಾಗಿ ಬಂದಿರ್ತಾರೆ. ಹೋಗು, ತಗೊಂಬ ನೀನೆ. ದುಡ್ಡು ಕೊಡು, ತಗೊಂಬರ್ತೀನಿ. ದುಡ್ಡು ಯಾಕೆ? ಫೋನ್ ತಗೊಂಡ್ ಹೋಗು. ಆಮೇಲೆ ದುಡ್ಡು ತಗೊಂಡ್ ಹೋದ್ರೆ ಚಿಲ್ಡ್ರೆ ಇಲ್ಲ ಅಂತ ಚಾಕ್ಲೇಟ್ ಕೊಡ್ತಾರೆ, ಅವೆಲ್ಲ ಬೇಡ. ಫೋನ್ ತಗೊಂಡ್ ಹೋಗು, ಫೋನ್ ಪೇ ಮಾಡ್ಬಿಟ್ಟು ಅಲ್ಲಿ ತಗೊಂಬ ಹೋಗು. ಸರಿ. ಎಲ್ಲಿಟ್ಟಿದ್ದೀನಿ ನಾನು? ಓ, ನನ್ನ ಫ್ರೆಂಡ್ ಕೊಟ್ಟಿದ್ದೀನಿ ಟೆಕ್ಸ್ಟ್ ಬುಕ್ಕು, ನೆನಪೇ ಇಲ್ಲ ನಂಗೆ. ಛೇ, ಸುಮ್ಮನೆ ಅಮ್ಮಂಗೂ ಹೇಳ್ದೆ. ಏನಿದು ಹಾಕೋಕೆ ಬರ್ತಿಲ್ಲಲ್ಲ. ಹೋದ್ಯಾ? ಹಾ, ಹೋಗ್ತೀನಿ ಈಗ. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ತಿಳಿದು ಬಂದಿರುವ ಅಂಶವೇನೆಂದರೆ, ಅಮ್ಮ ಅಪ್ಪನನ್ನು ಬೈಯುತ್ತಿರುವಾಗ ಮಕ್ಕಳಾದ ನಾವು ಹೋಗಲೇಬಾರದು. ಏಕೆಂದರೆ ಅಪ್ಪ ಅಮ್ಮ ಯಾವಾಗಲೂ ಒಂದೇ.